ಕವರ್ ಸ್ಟೋರಿಗೆ ಸ್ವಾಗತ. ನಾನು ವಿಜಯಲಕ್ಷ್ಮಿ ಶಿವರೂರು. ಸ್ನೇಹಿತರೆ, ಇತ್ತೀಚಿನ ದಿನಗಳಲ್ಲಿ ನಾವು ದುಡಿಯೋ ಅನಿವಾರ್ಯತೆ ಮತ್ತು ದುಡ್ಡು ಗಳಿಸೋ ಧಾವಂತದಲ್ಲಿ ನಮ್ಮ ಅತ್ಯಮೂಲ್ಯವಾದ ವಸ್ತುನ ನಾವು ಶಾಶ್ವತವಾಗಿ ಕಳೆದುಕೊಳ್ತಿದ್ದೀವಿ. ಆ ಅಮೂಲ್ಯವಾದ ವಸ್ತು ಯಾವುದು ಗೊತ್ತಾ? ನಮ್ಮ ಸ್ವಂತ ಮಕ್ಕಳು. ಹೌದು, ಆಫೀಸ್ಗೆ ಹೋಗಬೇಕು ಅನ್ನೋ ಕಾರಣಕ್ಕೆ ನಮ್ಮ ಮಕ್ಕಳನ್ನ ಡೇ ಕೇರ್ಗೋ ಅಥವಾ ಪ್ಲೇ ಹೋಮ್ಗೋ ಹಾಕ್ತೀವಿ. ಆದರೆ ಅಲ್ಲಿ ನಮ್ಮ ಮಕ್ಕಳ ಮೇಲೆ ಯಾವ ರೀತಿ ದೌರ್ಜನ್ಯ ಆಗ್ತಿದೆ, ನಮ್ಮ ಮಕ್ಕಳು ತಿನ್ನೋ ಅನ್ನಕ್ಕೆ ಯಾವ್ಯಾವ ರೀತಿ ವಿಷ ಹಾಕ್ತಿದ್ದಾರೆ ಅನ್ನೋದು ನಮ್ಮ ಹೆಚ್ಚಿನವರಿಗೆ ಗೊತ್ತೇ ಇರಲ್ಲ. ಆದರೆ ಆ ಮಾಲೀಕರ ದೌರ್ಜನ್ಯ ಮತ್ತು ಅವರ ಹೇಯ ಕೃತ್ಯದ ಸಂಪೂರ್ಣ ವಿವರ ಕೊಡ್ತೀನಿ ಇವತ್ತಿನ ಕವರ್ ಸ್ಟೋರಿಯಲ್ಲಿ. ಮನಸ್ಸಲ್ಲಿ ಮಣಭಾರ ನೋವು, ಕಣ್ಣಂಚಲ್ಲಿ ಕಣ್ಣೀರು ಹೊತ್ತುಕೊಂಡೇ ನಗರದಲ್ಲಿ ದುಡಿಯೋ ಹೆಚ್ಚಿನ ಮಹಿಳೆಯರು ತಮ್ಮ ಕರುಳ ಕುಡಿಯನ್ನ ಅನಿವಾರ್ಯವಾಗಿ ಈ ರೀತಿ ಬೇಬಿ ಕೇರ್ಗಳಲ್ಲಿ ಬಿಟ್ಟು ಹೋಗ್ತಾರೆ. ತನ್ನ ಕಂದಮ್ಮನನ್ನ ಅತ್ಯಂತ ಪ್ರೀತಿಯಿಂದ ಕಾಳಜಿಯಿಂದ ಈ ಡೇ ಕೇರ್ನವರು ಸಾಕ್ತಾರೆ ಅನ್ನೋ ನಂಬಿಕೆ ಪ್ರತಿ ಅಮ್ಮಂದಿರದ್ದಾಗಿರುತ್ತೆ. ಈಗ ನಮ್ಮ ಮಕ್ಕಳನ್ನ ನಾವು ವರ್ಕಿಂಗ್ ವುಮೆನ್ ಆಗಿರೋದ್ರಿಂದ ಡೇ ಕೇರ್ಗೆ ಬಿಟ್ಟರೆ ಅಲ್ಲಿ ಅವ್ರಿಗೆ ಊಟ ಮಾಡಿಸೋದು ಅಥವಾ ಅವ್ರಿಗೆ ನಿದ್ದೆ ಬಂತು ಅಂದರೆ ನಿದ್ದೆ ಮಾಡಿಸೋವಂಥದ್ದು, ಫುಲ್ ಡೇ ಈಗ ನಾವು ತಂದೆ ತಾಯಿ ಹೇಗೆ ನೋಡ್ಕೊತೀವಿ ಹಾಗೇ ನೋಡ್ಕೊತಾರೆ ಅಂತ ನಾವು ಅವ್ರನ್ನ ಪ್ಲೇ ಹೋಮ್ಗೆ ಹಾಕ್ತೀವಿ. ಆದರೆ ಅಲ್ಲಿ ಅಮ್ಮಂದಿರ ನಂಬಿಕೆ ನಿಜವಾಗುತ್ತಾ? ಬೇಬಿ ಕೇರ್ಗಳಲ್ಲಿ ಕಂದಮ್ಮಗಳು ಸುರಕ್ಷಿತವಾಗಿ ಇರ್ತಾವ? ಇಲ್ಲ ಅಲ್ಲಿ ಮಕ್ಕಳ ಮೇಲೇನಾದ್ರೂ ಶೋಷಣೆ ಆಗುತ್ತಾ? ಇಂಥ 10 ಹಲವು ಪ್ರಶ್ನೆಗಳು ಇತ್ತೀಚಿನ ದಿನಗಳಲ್ಲಿ ದುಡಿಯೋ ತಾಯಂದಿರನ್ನ ಕಾಡಲಾರಂಭಿಸಿದೆ. ಈ ಆತಂಕವನ್ನ ಅನೇಕ ತಾಯಂದಿರು ಸುವರ್ಣ ನ್ಯೂಸ್ನ ಕವರ್ ಸ್ಟೋರಿ ತಂಡದ ಮುಂದೆ ತೋಡಿಕೊಂಡ್ರು. ತಾಯಂದಿರ ನೋವನ್ನ ಗಂಭೀರವಾಗಿ ಪರಿಗಣಿಸಿದ ನಾವು ಈ ಖಾಸಗಿ ಪ್ಲೇ ಹೋಮ್ಗಳ ನಿಜ ಬಣ್ಣ ಬಯಲು ಮಾಡಲು ನಿರ್ಧರಿಸಿದೆವು. ಅದಕ್ಕಾಗಿ ರಿಯಾಲಿಟಿ ಚೆಕ್ ಮಾಡಿದ್ವಿ. ಅಷ್ಟೇ ಅಲ್ಲ, ಕೆಲ ಪ್ಲೇ ಹೋಮ್ಗಳಲ್ಲಿ ನಾವು ಆಯಾಗಳಾಗಿ ಸೇರಿದ್ವಿ. ಒಂದಿಷ್ಟು ದಿನ ಕೆಲಸ ಮಾಡಿ ರಹಸ್ಯ ಕಾರ್ಯಾಚರಣೆ ಮಾಡಿದೆವು. ಅದಕ್ಕಿಂತಲೂ ಮುನ್ನ ತಜ್ಞರ ಜೊತೆ ಚರ್ಚಿಸಿ ಬೇಬಿ ಕೇರ್ಗಳ ಬಗ್ಗೆ ಮಹತ್ವದ ಮಾಹಿತಿಗಳನ್ನ ಕಲೆ ಹಾಕಿದೆವು. ಬೇಬಿ ಕೇರ್ಗಳಿಗೆ ಲೈಸೆನ್ಸೇ ಇರಲ್ಲ. ನಮ್ಮ ರಾಜ್ಯದಲ್ಲಿ ಲೈಸೆನ್ಸೇ ಇಲ್ಲದೆ ಎಲ್ಲೆಂದರಲ್ಲಿ ಪ್ಲೇ ಹೋಮ್ಗಳು ಸ್ಥಾಪನೆಯಾಗುತ್ತಿವೆ. ಯಾರ ನಿಯಂತ್ರಣವೂ ಇಲ್ಲದೆ ಈ ಡೇ ಕೇರ್ಗಳು ಮಕ್ಕಳ ರಕ್ಷಣೆಯ ಹೊಣೆ ಹೊತ್ತಿವೆ. ಅಯ್ಯೋ, ಭಾಳ ಭಯಾನಕವಾಗಿದೆ. ಅದೊಂದು ರೀತಿ ದೊಡ್ಡ ದಂಧೆ ಅಂತಲೇ ಹೇಳ್ಬೋದು. ತಂದೆ ತಾಯಿಗಳ ಅಸಹಾಯಕತೆಯನ್ನು ಮತ್ತು ಅನಿವಾರ್ಯತೆಯನ್ನು ಉಪಯೋಗಿಸ್ಕೊಂಡು ಬಹುತೇಕ ಸಂಘ ಸಂಸ್ಥೆಗಳು, ವ್ಯಕ್ತಿಗಳು, ಯಾಕೆಂದರೆ ಅವರು ಸಂಘ ಸಂಸ್ಥೆಗಳಾಗಿ ನೋಂದಣಿಯನ್ನು ಕೂಡ ಮಾಡಿಕೊಂಡಿಲ್ಲ, ಬಹುತೇಕ ವ್ಯಕ್ತಿಗಳು, ಅದರಲ್ಲೂ ವಿಶೇಷವಾಗಿ ನಗರ ಪ್ರದೇಶದಲ್ಲಿ ಭಾಳಷ್ಟು ದಂಧೆಯನ್ನು ನಡೆಸ್ತಾ ಇದ್ದಾರೆ. ಈ ಪ್ಲೇ ಹೋಮ್ಗಳ ನಿಯಂತ್ರಣದ ಹೊಣೆ ಯಾರದ್ದು ಅನ್ನೋ ಸ್ಪಷ್ಟ ಚಿತ್ರಣ ನಮ್ಮ ಸರ್ಕಾರಕ್ಕೆ ಇಲ್ಲ. ಮಕ್ಕಳ ಮತ್ತು ಮಹಿಳಾ ಕಲ್ಯಾಣ ಇಲಾಖೆ ಹಾಗೂ ಶಿಕ್ಷಣ ಇಲಾಖೆ ಮಧ್ಯೆಯೇ ಗೊಂದಲ ಇದೆ. ಬೆಂಗಳೂರಿನ ಔಟ್ಸ್ಕರ್ಟ್ಸಲ್ಲಿ ನೀವು ಎಲ್ಲ ಹೋದ್ರೂ ಒಂದು ಪ್ಲೇ ಹೋಮು ಒಂದಲ್ಲ 20-30 ಪ್ಲೇ ಹೋಮ್ಗಳು ಸಿಗುತ್ತೆ. ಸೊ ಈ ಪ್ಲೇ ಹೋಮ್ಗಳಿಗೆ ಯಾರು ಲೈಸೆನ್ಸ್ ಕೊಡ್ತಾರೆ ಅನ್ನೋದು ಭಾಳಷ್ಟು ದೊಡ್ಡ ಕ್ವಶನ್. ಇದು ಶಿಕ್ಷಣ ಇಲಾಖೆಗೆ ಬರುತ್ತಾ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬರುತ್ತಾ ಅನ್ನೋದೇ ದೊಡ್ಡ ಕ್ವಶನ್. ಆ ಅಧಿಕಾರಿಗಳಿಗೂ ಗೊತ್ತಿರೋದು ಇಲ್ಲಿ ಪ್ಲೇ ಹೋಮ್ ನಮಗೆ ಬರುತ್ತಾ ಅವ್ರಿಗೆ ಬರುತ್ತಾ ಅಂತ. ಸೊ ಹಾಗಾಗಿ ಕಂಪ್ಲೇಂಟ್ ಕೊಡೋದು ಯಾರಿಗೆ ಅನ್ನೋದೇ ದೊಡ್ಡ ಕ್ವಶನ್ ಮಾರ್ಕ್ ಆಗುತ್ತೆ. ನೀತಿ ನಿಯಮಕ್ಕೆ ಬೆಲೆಯೇ ಇಲ್ಲ. ಇನ್ನು ಮಕ್ಕಳ ಶಿಕ್ಷಣದ ಹಕ್ಕು ಕಾಯ್ದೆಯಡಿ ಬೇಬಿ ಕೇರ್ಗಳನ್ನು ನಡೆಸಲು ಸಾಕಷ್ಟು ನೀತಿ ನಿಯಮಗಳಿವೆ. ಯಾರು ಎಲ್ಲೆಂದರಲ್ಲಿ ಹೇಗ್ ಬೇಕೋ ಹಾಗೆ ಪ್ಲೇ ಹೋಮ್ಗಳನ್ನು ಆರಂಭಿಸುವ ಹಾಗಿಲ್ಲ.
ಅಲ್ಲಿ ಈಗ ಹೊಸ ನೀತಿಯನ್ನು ಸರ್ಕಾರ ಪ್ರಕಟಣೆ ಮಾಡಿದೆ. ಈಗ ಕನಿಷ್ಠ 20ರಿಂದ 25 ಮಕ್ಕಳು ಇರ್ತಕ್ಕಂಥ ಒಂದು ಪೂರ್ವ ಪ್ರಾಥಮಿಕ ಅಥವಾ ಯಾವುದೇ ಒಂದು ನರ್ಸರಿ ಶಿಕ್ಷಣದಲ್ಲಿ ಕನಿಷ್ಠ ಒಬ್ಬರು ಶಿಕ್ಷಕರು ಇರಲೇಬೇಕು, 2 ಆಯಾಗಳಿರಬೇಕು, ಮತ್ತು ಅದಕ್ಕೆ ಪೂರಕವಾಗಿ ಬಂದು ಹೋಗ್ತಕ್ಕಂಥ ವೈದ್ಯರು ಮತ್ತು ಅದಕ್ಕೆ ಬೇಕಾದಂಥ ಸೌಲಭ್ಯಗಳು ಕೂಡ ಇರಬೇಕು ಅಂತಕ್ಕಂಥ ಸರ್ಕಾರ ಈಗ ಒಂದು ಹೊಸ ಅಂದರೆ ನೀತಿಯನ್ನು ಮಾಡಿಲ್ಲ, ಒಂದು ಸರ್ಕಾರಿ ಆದೇಶವನ್ನು ಹೊರಡಿಸಿದ್ದಾರೆ. ಆದರೂ ನಮ್ಮ ಸರ್ಕಾರ ಪ್ಲೇ ಹೋಮ್ಗಳ ಕಾರ್ಯಚಟುವಟಿಕೆಗಳನ್ನ ಗಂಭೀರವಾಗಿಯೇ ಪರಿಗಣಿಸ್ತಿಲ್ಲ. ಅಲ್ಲಿರೋ ಪುಟ್ಟ ಪುಟ್ಟ ಕಂದಮ್ಮಗಳ ಆರೈಕೆ ರಕ್ಷಣೆಯ ಬಗ್ಗೆ ಒಂಚೂರು ತಲೆ ಕೆಡಿಸಿಕೊಳ್ತಿಲ್ಲ. ಸ್ಕೂಲ್ಗಳಲ್ಲಿ CCTVಗಳು ಇರಲೇಬೇಕು ಅಂತ ನಾವು ಡಿಮ್ಯಾಂಡ್ ಮಾಡ್ತಿದ್ವಿ. ಪೊಲೀಸ್ ಇಲಾಖೆಯೂ ಕೂಡ ಎಲ್ಲ ಸೌಲಭ್ಯ ಕಳಿಸಿದೆ. ಇದರ ಪ್ಲೇ ಹೋಮ್ಗಳಲ್ಲೂ CCTV ಇರಲೇಬೇಕು. ಪ್ಲೇ ಹೋಮಲ್ಲೇ ಮಸ್ಟು. ಯಾಕಂದರೆ ಏನೂ ತಿಳಿದಿರೋ ಮಕ್ಕಳು ಸ್ಕೂಲ್ಗಳಲ್ಲಾದರೆ ಕಂಪ್ಲೇಂಟ್ ಮಾಡೋಕ್ಕಾದ್ರೂ ಬರುತ್ತೆ ಮಕ್ಕಳಿಗೆ, ಅಮ್ಮ ಟೀಚರ್ ಹೊಡೆದ್ರು ಅಥವಾ ಮೇಸ್ಟಿಂಗ್ ಮಾಡಿದ್ರು ಅಂತ ಮಕ್ಕಳು ಹೇಳ್ಕೊಡ್ತಾರೆ. ಈ ಪ್ಲೇ ಹೋಮಿನ ಮಕ್ಕಳು ಏನು ಹೇಳ್ಕೊಡ್ತಾರೆ? ಅವ್ರಿಗೆ ಹೊಡೆಯೋದು ಕೂಡ ಒಂದು ಮುದ್ದಾಗ್ಬಿಟ್ಟಿರುತ್ತೆ. ಸರ್ಕಾರ ತಲೆ ಕೆಡಿಸಿಕೊಳ್ತಿಲ್ಲ ಅಂತ ನಾವು ಸುಮ್ಮನಿರಕ್ಕಾಗುತ್ತಾ? ಸರ್ಕಾರವನ್ನ ಬಡಿದೆಬ್ಬಿಸುವ ಕೆಲಸವನ್ನ ನಾವು ಮಾಡಲೇಬೇಕು. ಅದಕ್ಕಾಗಿಯೇ ಕವರ್ ಸ್ಟೋರಿ ತಂಡ ರಾಜ್ಯದ ನಾನಾ ಭಾಗಗಳಲ್ಲಿ ಬೇಬಿ ಕೇರ್ಗಳಿಗೆ ಭೇಟಿ ಕೊಟ್ಟಿತು, ಅಲ್ಲಿನ ಸ್ಥಿತಿಗತಿಯನ್ನ ಅರಿಯಿತು. ಲಂಗು ಲಗಾಮಿಲ್ಲದೆ ನಡೆಯುತ್ತಿರೋ ಖಾಸಗಿ ಪ್ಲೇ ಹೋಮ್ಗಳ ಮಾಲೀಕರು ಆಡಿದ್ದೇ ಆಟ. ಅವರು ಪುಟ್ಟ ಪುಟ್ಟ ಮಕ್ಕಳನ್ನ ಕೊಳೆತ ತರಕಾರಿಗಿಂತ ಕಡೆಯಾಗಿ ನೋಡ್ಕೊಳ್ತಾರೆ. ಅಷ್ಟೇ ಅಲ್ಲ, ಅವರು ಮಕ್ಕಳ ಮೇಲೆ ಮಾಡ್ತಿರೋ ದೌರ್ಜನ್ಯ ಮತ್ತು ಕತ್ತಲ ಕೋಣೆಯಲ್ಲಿ ಹಾಕಿ ಅವರಿಗೆ ಕೊಡೋ ಶಿಕ್ಷೆಯನ್ನ ನೋಡಿದ್ರೆ ನೀವು ಬೆಚ್ಚಿ ಬೀಳ್ತೀರಾ.